ಅಂದ ತನ್ನ ಪುರುಷ ಇಂದ್ರಿಯವನ್ನೇ ಕೊಯ್ದು ಚೆಲ್ಲಿಬಿಟ್ಟ. ಇದೇ ಸಾಕ್ಷಿ ನಿನಗೆ ಅಂತಂತಂದು ಪುರುಷ ಇಂದ್ರಿಯವನ್ನು ಕೊಯ್ದು ಚೆಲ್ಲಿದಾಗ ಡಾಕ್ಟರ್ ಮಲಾಮ್ ಹಚ್ಚಿ ಮಾಡಿಸಿದ್ರು. ಯಾವ ವೈದ್ಯನು ಯಾವ ಡಾಕ್ಟರು ಸಾಯ್ತಾಳಿಕೆ ಮಹಾರೋಗ ಅದು ಅಂತ ಹೇಳಿದ್ರು ಉಪಚಾರವನ್ನು ಮಾಡಿದ್ರು. ಉಪಚಾರವನ್ನು ಮಾಡುತ್ತಾ 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 ಬಂದಾಗ ಮೊದಲಿನಂತೆ ಮತ್ತಾದಳು. ಮೊದಲಿನಂತೆ ಸೌಂದರ್ಯವತಿ ಆದಳು. ಆ ರೋಗ ಮಹಾರೋಗ ಎಲ್ಲ ಹೋಗಿತ್ತು. ರೋಗವೆಲ್ಲ ಹೋಗಿ ಮೊದಲಿನಂತೆ ಹೆಂಗ ಸೌಂದರ್ಯವತಿ ಇದ್ಲು ಅದೇ ರೀತಿಯಾಗಿ ಇದ್ಲು. ಮನೆಯೊಳಗೆ ಇದ್ದಾಗ ಚಿಂತನೆಯನ್ನು ಮಾಡ್ತಾಳೆ. ಎಂಥ ಚಿಂತನೆ ಮಾಡ್ತಾಳೆ? ಈ ನನ್ನ ಗಂಡನಿಂದ ನನಗೇನು ಸುಖ ಇಲ್ಲ, ಈ ನನ್ನ ಪತಿದೇವನಿಂದ ಗಂಡನಿಂದ ನನಗೆ ಯಾವ ಸುಖವೂ ಇಲ್ಲ ಅಂತ ತಿಳಿದುಕೊಂಡು ಮತ್ತೊಬ್ಬ ವಿಟಪುರುಷನೊಂದಿಗೆ ಓಡಿ ಹೋಗಿದ್ಲು. ಓಡಿ ಹೋದಾಗ ಆ ಶ್ರೀಮಂತ ಅದೇ ಒಂದು ಚಿಂತನೆಯೊಳಗೆ ಅದೇ ಒಂದು ದುಃಖದೊಳಗೆ ಹೆಂಡತಿಯ ವಿಚಾರವನ್ನು ತಿಳಿದುಕೊಂಡು ದುಃಖದಿಂದ ಅಳತಾ ಇದ್ದ. ದುಃಖದಿಂದ ಅಳಲಿಕ್ಕೆ ಹತ್ತಿದಾಗ ಮಕರಾನಂದನ ಗುರುನಾನಕರು ಕೇಳ್ತಾರೆ, ನೋಡಪ್ಪ ಯಾರು ಸುಖಿ ಯಾರು ದುಃಖಿ? ಅವರ ಸಂಪತ್ತ ಅವರ ಮನೆಯಿಂದ ಸುಖ ಸಂಪತ್ತನ್ನು ನೋಡಿ ಅವರು ಸುಖವಾಗಿ ಅದಾರ ಅಂತ ನಂಬಬೇಕು, ಅಥವಾ ಅವರ ಸಾಮರಸ್ಯ ಜೀವನದ ಬಗ್ಗೆ ಯಾವ ರೀತಿ ಇತ್ತು ಅಂತಕ್ಕಂಥ ವಿಚಾರವನ್ನು ನಾವು ತಿಳಿದುಕೊಳ್ಬೇಕು. ಹಾಗೆ ಸಂಸಾರ ಅಂಥ ಒಂದು ಸಂಸಾರದ ಹೆಂಟೆಯನ್ನೇ ಒಡೆದು ಹೋದ ಅಂತಕ್ಕಂಥ ವಿಚಾರಗಳು ಇಲ್ಲಿ ಬರ್ತಾವ. ಅದಕ್ಕೆ ಅಧಿಕಾರ ಶಾಶ್ವತವಲ್ಲ, ಅಧಿಕಾರ ಅಂತಕ್ಕಂಥದ್ದು ಶಾಶ್ವತವಲ್ಲ, ನಾನು ಅಂತಕ್ಕಂಥದ್ದು ಶಾಶ್ವತವಲ್ಲ. ಬುದ್ಧ ಹೋಗಿದ್ದ ಅವನೇ ಬುದ್ಧ ಆಗಿದ್ದ, ಮಾತಾಡಬಾರ್ದು. ಬುದ್ಧ ಹೋಗಿದ್ದ ಏನು ಉಳಿದಿದ್ನಲ್ಲ ಅವನೇ ಬುದ್ಧ ಆದ ಅಂತಕ್ಕಂಥ ವಿಚಾರವನ್ನು ನಾವು ತಿಳಿದುಕೊಳ್ಳಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಬದುಕು ಸುಖವಾಗಿರಬೇಕಾದ್ರೆ ಏನು ಬುದ್ಧ ಹೇಳಿದ, ಅಲ್ಲಮ ಪ್ರಭು ಯಾವ ವಚನವನ್ನು ಹೇಳಿದ ಆ ರೀತಿ ಇದ್ದರೆ ಮುಗಿದೋಯ್ತು. ಯಾವುದೇ ಕಷ್ಟಗಳು ಯಾವುದೇ ದುಃಖಗಳು ಮನುಷ್ಯನಿಗೆ ಬರೋಂಗನೇ ಇಲ್ಲ. ಸುಮ್ಮನೆ ಹಂಗೆ ವಿಚಾರ ಮಾಡ್ರಿ. ಮನೆಗೆ ಹೋದಾಗ ನೀವೇನು ಅನ್ಬೇಕು? ನಿಮ್ಮ ಮನೆಯವ್ರ ಜೊತೆಗೆ ಏನು ಅನ್ಬೇಕು? ಹೋಗಿ ಏನಂತೀರಿ? ಎಲ್ಲ ನಿಂದ ಐತಿ ನೋಡನ್ಬೇಕು. ಹೌದ್ರಿ? ಅಂದ್ರೂ ಅಷ್ಟು ಖುಷಿ ಆಕ್ಕಾರ, ಭಾಳ ಖುಷಿ ಆಕ್ಕಾರ. ನಿನ್ನ ಬಿಟ್ಟು ಏನೇನೇನೇನೋ ಇಲ್ಲ ನೋಡು. ಎಂಥ ಅಡುಗೆ ಮಾಡ್ತಿ, ಎಂಥ ರುಚಿ ಅಡುಗೆ ಮಾಡ್ತೀಯಲ್ಲ, ನಿನ್ನಂಥ ರುಚಿ ಯಾರೂ ಮಾಡೋಂಗಿಲ್ಲ ಅಂತ ಅನ್ಬೇಕು. ಎಲ್ಲ ನಿಂದ ಐತಿ ಅನ್ಬೇಕಂತ. ಆ ಬಳಿಕ ಹೊರಗೆ ನೀವು ಗೆಳೆಯರ ಮುಂದೆ ಬಂದಾಗ ನೀವೇನೇನು ಅನ್ಬೇಕಂತ ಅವರು ಏನಪ್ಪ ಹೆಂಗದಿಯಾ ಅಂತಂತ, ನಮ್ದು ಏನೈತೋ ಎಲ್ಲ ನಿಂದ ಐತೆ. ಗೆಳೆಯರಿದ್ರಿಗೆ ಹಿಂಗೆ ಅನ್ಬೇಕಂತ. ಗೆಳೆಯರಿದ್ರಿಗೆ ಹಿಂಗೆ ಹೇಳ್ಬೇಕು, ಎಲ್ಲ ನಿಮ್ದು ಐತೆ ನೋಡಪ್ಪ, ನಂದೇನೂ ಇಲ್ಲ. ಆ ಬಳಕ ಮುಂದಕ್ಕೆ ಹೋಗ್ಬೇಕಂತ ಮನೆ ಮುಂದೆ ಇರಬೇಕು, ಎಡಕ ಬಲಕ ನೋಡ್ಬೇಕು, ಯಾರ್ದು ಇಲ್ಲ ಎಲ್ಲ ನಂದ ಐತಿ ಅಂತ ಅನ್ಬೇಕಂತ. ಹೌದ್ರಿ? ಗೊತ್ತಾಗತ್ತಲ್ಲ, ಅರ್ಥ ಆಗತ್ತಲ್ಲ? ಹೌದಲ್ಲ? ಯಾರನ್ನು ಖುಷಿಪಡಿಸ್ಬೇಕು, ಅದು ಎಲ್ಲ ನೀವು ಕರಗತ ಆಗಬೇಕು. ಹೌದಲ್ಲ? ಬರ್ತೀಯಾ ಬಾನಿ ನೋಡು ಅನ್ನೋಂಗಿರಬಾರ್ದು. ಹೌದಲ್ಲ? ಬರ್ತೀಯಾ ನೋಡಿನ್ನ. ಅದಕ್ಕೆ ಹೆಂಡತಿ ನೀರು ತರಕ್ಕೆ ಹತ್ತಿದ್ಲಂತ. ಇವಾಗ ಗಂಡ ದಾರ್ಯಾಗ ಕಾಲು ಚಾಚ್ಕೊಂಡು ಕುಂತಿದ್ದ. ಒಂದು ಕೊಡಪಾನ ಒಯ್ದ್ಲು, ರೀ ನನಗೆ ಕೊಡಪಾನ ಹೊತ್ಕೊಂಡು ಬರೋಕೆ ಅಡ್ತಡಿ ಆಗುತ್ತ, ಕಾಲು ಮಡಿಸ್ಕೊಂಡು ಕುಂಡ್ರಿ ಅಂದ. ಕಾಲು ಮಡಿಸ್ಕೊಂಡು ಕುಂಡ್ರಿ ಅಂತಂತಂದ್ರೆ ಹ್ಞೂ ಅಂದ. ಮತ್ತು ಹೊರಗೆ ಹೋದಾಗ ಮತ್ತು ಚಾಚ್ಕೊಂಡ ಕುಂತ. ಎರಡನೇ ಕೊಡಪ ಅಂತಂದ್ಲು. ಎಷ್ಟು ಹೇಳ್ಬೇಕು ರೀ ನಿಮಗೆ?
ಹಾಂ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗತ್ತಾನೆ ಇಲ್ಲ ಹಾಂ ತೆಗೀರಿ ಕಾಲ ಅಂತ ಅವಾಗ ತೆಗದ. ಮೂರನೇ ಕೊಡಪಾನ ಬಂತು, ಮತ್ತು ಚಾಚ್ಕೊಂಡ ಕುಂತಿದ್ದ, ಕಾಲು ಚಾಚ್ಕೊಂಡ ಕುಂತಿದ್ದ. ಕಾಲು ಚಾಚ್ಕೊಂಡು ಕುಂತಾಗ ಹೇಳಿದ್ಲು, ಕಾಲು ತಕ್ಕೊಂತ ಏನು ಮುರಿದು ಕೈಯಾಗ ಕೊಳ್ಳೆ ನಿನಗ ಅಂತ.